ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ನಾಳೆ 24/2/2026 SSLCಯಲ್ಲಿ ಪ್ರಿಪ್ರೇಟರಿ ಎಕ್ಸಾಮನ್ನು ಬರಿತಾ ಇದ್ದೀರಿ. ಇದಕ್ಕಂತೆ ಆಲ್ರೆಡಿ ನಾನು ನಿಮಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಎರಡನೇದು 40 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ ವಿತ್ ಆನ್ಸರ್ಸ್. ಇವಾಗ ನಾನು ನಿಮಗೆ ಅತಿ ಕೊನೆಯ ಕ್ಷಣದಲ್ಲಿರ್ತಕ್ಕಂಥ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಇದನ್ನು ಬಿಡಿಸಿ ಹೋಗಿ. ಸೊ ಖಂಡಿತವಾಗಿ 50+ ಅಬವ್ ಆಗಿರ್ತಕ್ಕಂಥ ಅಂಕಗಳು ಬರ್ತವೆ. ಫ್ರೀ ಇದ್ದರೆ ಬಿಡಿಸಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಅಂದರೂ ಗ್ಯಾರಂಟಿಯಾಗಿ ಆಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ SSLC ಎಕ್ಸಾಮ್ ಪರೀಕ್ಷಾ ಅವಧಿಯಲ್ಲಿ ನಾವು ಸಂಜೆ 6 ಗಂಟೆಗೆ, ರಾತ್ರಿ 9 ಗಂಟೆಗೆ ಎಕ್ಸಾಮ್ ಟೈಮಲ್ಲಿ ಲೈವ್ ಕ್ಲಾಸ್ ಇರ್ತದೆ. ಅದನ್ನು ಜಾಯ್ನ್ ಆಗಿ. ಸೊ ಅಲ್ಲಿನೂ ಕೂಡ ನಿಮಗೆ ಚೆನ್ನಾಗಿ ಕ್ವಶನ್ಸು, ಆನ್ಸರ್ಸು ಎಲ್ಲವೂ ಡಿಸ್ಕಷನ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ, ಮಿಸ್ ಮಾಡದೆ ಕಡೆಯವರೆಗೂ ಕ್ವಶನ್ಸ್ ನೋಡಿ, ಪ್ರಾಕ್ಟೀಸ್ ಮಾಡಿ. ಸೊ 100% ನಿಮಗೆ ಪ್ರಶ್ನೆಗಳು ಬರ್ತವೆ. ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ. 2 ಮತ್ತು 3ರ ಲಸ ಕೇಳಿದರು. ಲಸ ಮಸ ಮೇಲೆ ಒಂದು ಪ್ರಶ್ನೆಯನ್ನು ನೀವು ಬರೀಲೇಬೇಕಾಗ್ತದೆ. ಚೆನ್ನಾಗಿ ಅದನ್ನು ನೀವು ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಕಲ್ಕೊಡ್ರಿ. ನೆಕ್ಸ್ಟ್, ವರ್ಗಾಂತರ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಅಲ್ಲಿ ವರ್ಗ ಅಂತ ಇದೆ. ವರ್ಗ ಅಂತಂದರೆ ಎಷ್ಟು ಬರಬೇಕು? 2 ಅಂತ ಬರಬೇಕು. ರೇಖೆ ಅಂತಂದರೆ 1 ಬರಬೇಕು. ಘನ ಅಂತಂದರೆ 3 ಬರಬೇಕು. ಓಕೆನಾ? ಎಸ್. ಇನ್ನು x - y = 8, 3x - 3y = 16. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಪ್ರತಿನಿಧಿಸ್ತಕ್ಕಂಥ ರೇಖೆಗಳು ಯಾವ ಥರ ಇರ್ತವೆ? ಅದು ಛೇದಿಸುವ ರೇಖೆನ, ಪರಸ್ಪರ ಲಂಬ ರೇಖೆನ, ಸಮಾಂತರ ರೇಖೆನ, ಆಯ್ಕೆಗೊಳ್ಳುವ ರೇಖೆನ. ಇನ್ನು ಸಮಾಂತರ ಶ್ರೇಣಿಯಲ್ಲಿ an = 2n + 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಬೇಕು. ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕ 7.5 ಮತ್ತು 6. ಹಾಗಾದರೆ ಅದರ ಮಧ್ಯಾಂಕ ಎಷ್ಟಾಗಬೇಕು? sin 30° + cos 60° - tan 45° ಬೆಲೆ ಎಷ್ಟು? A25 ಬಿಂದುವಿನ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು ಮಾನಗಳ ಆಗಿರ್ತದೆ? ಇನ್ನು x + 2 = 6. ಇದು ಒಂದು ಯಾವ ವಿಧದ ಒಂದು ಸಮೀಕರಣ? ಇದು ರೇಖೆನೋ, ವರ್ಗನೋ, ಘನನೋ ಅಥವಾ ವರ್ಗ ಬಹುಪದೋಕ್ತಿನೋ ಅಂತ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 1 ಮಾರ್ಕರಲ್ಲಿ ನೋಡಿ, ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇದ್ದಾವೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರ ಜೋಡಿಯಾಗಿದ್ದರೆ ಎಷ್ಟು ಪರಿಹಾರವನ್ನು ಹೊಂದಿರ್ತದೆ? ಇನ್ನು ತ್ರಿಭುಜ LMNನಲ್ಲಿ ಕೋನ L 50° ಅದ, ಕೋನ N 60° ಅದ. ಹಾಗಾದರೆ ತ್ರಿಭುಜ LMN ಮತ್ತು ತ್ರಿಭುಜ PQRನಲ್ಲಿ ಕೋನ Qನ ಅಳತೆಯನ್ನೇ ಕಂಡುಹಿಡಿಯಬೇಕು. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳದ ಘನಫಲಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಟ್ರಿಯಾಂಗಲ್ ಪದವನ್ನು ಸ್ವರಾಕ್ಷರ ಆರಿಸಿಕೊಳ್ಳುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಸಮಾಂತರ ಶ್ರೇಣಿಯ mನೇ ಪದ n, nನೇ ಪದ m ಆದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗಿರ್ತದೆ? ಇನ್ನು ಒಂದು ಸಿಲಿಂಡರ್ನ ಪಾದದ ಸುತ್ತಳತೆ 10 m, ಆಮೇಲೆ ಎತ್ತರ 25 cm ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ನಿಮಗೆ ಕೇಳಿದರು. ನೆಕ್ಸ್ಟ್ ಒನ್, ABC ತ್ರಿಭುಜದಲ್ಲಿ DE ಸಮಾಂತರ BC, AD 1.5 cm, BD 3 cm, AE 1 cm. ಹಾಗಾದರೆ ECಯ ಬೆಲೆ ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ 3 ಮತ್ತು 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಇನ್ನು 2 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ, ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ 3, 7, 11. ಇಲ್ಲಿ 22 ಪದಗಳ ಮೊತ್ತ ಕೇಳಿದ್ದಾರೆ. SN ಸೂತ್ರ ಹಾಕ್ರಿ. ಅಥವಾ 2 ಅಂಕಿಗಳ ಎಷ್ಟು ಸಂಖ್ಯೆಗಳು 5ರಿಂದ ಭಾಗ ಹೋಗ್ತವೆ ಅಂತ ಪ್ರಶ್ನೆ ಇತ್ತು. ಇನ್ನು ಈ ಸಮೀಕರಣಗಳ ಜೋಡಿಗಳನ್ನು ಸೂಕ್ತ ವಿಧಾನದಿಂದ ಬಿಡಿಸಬೇಕು. 2x + y = 7, 3x - y = 8, 3x² - 5x + 6 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಮೂಲಗಳ ಸ್ವಭಾವವನ್ನು ನಿರ್ಧಾರಕ್ಕೆ ಬರ್ರಿ. ಇನ್ನು 3x - 5x, 2x + 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸ್ರಿ. √5 - 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು -6, 10, 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡ -4, 6 ಬಿಂದುವಿನಿಂದ ಯಾವ ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಲ್ಪಡ್ತದೆ ಅಂತ ಕೇಳಿದರು. 2 sin A = 1, cos 2 60° + sec 2 30°ಯ ಬೆಲೆಯನ್ನು ಕಂಡುಹಿಡಿಯಿರಿ. ವೃತ್ತಛೇದಕ ಅಂದರೆ ಏನು ನೋಡಿ? ವೃತ್ತ ಸ್ಪರ್ಶಕ, ವೃತ್ತಛೇದಕ, ಇದು ಮೋಸ್ಟ್ ಇಂಪಾರ್ಟೆಂಟ್. ಮೊನ್ನೆ ನಿಮಗೆ ಬಂದಿತ್ತು ಅಲ್ಲ? ಎಸ್. ವೃತ್ತದ ಜ ಮತ್ತು ಕೌಸಗಳ ನಡುವಿನ ಪ್ರದೇಶಕ್ಕೆ ಏನಂತಾನೆ ಕರೆಯೋದು? ಬತ್ತು. 420 77ರ ಮಸ 7, 420 77ರ ಲಸವನ್ನು ಕಂಡುಹಿಡಬೇಕು. ಇದು HCM ಮತ್ತು LCM ಕಂಪಲ್ಸರಿಯಾಗಿ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಇನ್ನು 3 ಮಾರ್ಕರ್ ಕ್ವಶನ್ಸ್ ನೋಡಿ. ಇಷ್ಟರಲ್ಲಿ ನಿಮಗೆ 5-6 ಪ್ರಶ್ನೆಗಳು ಆರಾಮಾಗಿ ಸಿಗ್ತವೆ. ಇನ್ನು 3 ಮಾರ್ಕರಲ್ಲಿ 2 - 2 - 7 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ. ಇಟ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮಾನೆ ಅಂತ ಸಾಧಿಸ್ರಿ.
ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆಗಳು ಕ್ರಮವಾಗಿ 400 m² ATM ಆಗಿದೆ. ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ. ಅಥವಾ ಒಂದು ಮೋಟಾರ್ ದೋಣಿ ಹರಿಯುವ ನದಿಯಲ್ಲಿ 30 ಕಿಲೋಮೀಟರ್ ದೂರ ಚಲಿಸಿ ಮತ್ತೆ ಮೊದಲಿನ ಸ್ನಾನಕ್ಕೆ ಹಿಂದಿರುಗಲು 4 ಗಂಟೆ 30 ನಿಮಿಷ ತೆಗೆದುಕೊಂಡಿದೆ. ಹಾಗಾದರೆ ನದಿ ನೀರಿನ ವೇಗ 5 km/h ನಿಚ್ಚಲ ಸ್ಥಿತಿಯಲ್ಲಿ ದೋಣಿ ವೇಗವನ್ನು ಕಂಡುಹಿಡಬೇಕು. ಇನ್ನು sec A minus cos A, cos sec A minus sin A, tan A plus cot A is equal to 1 ಅಂತಲೇ ಪ್ರೂವ್ ಮಾಡಿ. ಅಥವಾ cos sec A minus sin A, tan A plus cot A is equal to cot A dot cos sec A ಅಂತಕ್ಕಂಥ ಸಾಧಿಸಿ ಅನ್ನೋದನ್ನು ಕೊಟ್ಟಿದ್ರು. ಇದು ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -6 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೀರಿ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅಥವಾ ಇನ್ನೂ ಒಂದು ಪ್ರಶ್ನೆ ಬರ್ತದೆ, p of x is equal to 2x² minus 6x plus k. ಈ ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆ 2ರಷ್ಟು ಆದಾಗ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ. ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನೇ ಕಂಡುಹಿಡಿಯಿರಿ. ಇನ್ನು 30 ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಆಗುವಂತೆ ಡಿ ಬೇಸಿ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² ಇಸ್ ಈಕ್ವಲ್ ಟು BC.CD ಅಂತ ಸಾಧಿಸಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇಂದ ಒಂದು ಗಡಿಯಾರದ ನಿಮಿಷದಲ್ಲಿ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಅದ. 10 ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ನಿಮಿಷದ ಮುಳ್ಳಿನ ಚಲನೆಯಿಂದ ಉಂಟಾಗುವ ಕಂಸದ ಉದ್ದವನ್ನು ಕಂಡುಹಿಡಬೇಕು. ಇನ್ನು ಸಂಭವನೀಯತೆ ಮೇಲೆ 10 ರಿಂದ 99ರವರೆಗಿನ ಕಾರ್ಡ್ಗಳಿದ್ದಾವೆ. ಆ ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಕಾರ್ಡಿನ ಮೇಲೆ ಈ ಕೆಳಗಿನಂತೆ ಸಂಖ್ಯೆಗಳನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಪೂರ್ಣ ಘನ ಸಂಖ್ಯೆ, 6ರಿಂದ ಭಾಗವಾಗುವ ಸಂಖ್ಯೆ, 30ಕ್ಕಿಂತ ಕಡಿಮೆ ಇರುವ ಸಮಸಂಖ್ಯೆ. ಇದು ಪ್ರಶ್ನೆ ಇತ್ತು. ಇನ್ನು ಸರಾಸರಿಯನ್ನು ಕಂಡುಹಿಡಬೇಕು. ವರ್ಗಾಂತರ 10ರಿಂದ 20ಕ್ಕೆ 6, 20ರಿಂದ 30ಕ್ಕೆ 8, 30ರಿಂದ 40ಕ್ಕೆ 7, 40ರಿಂದ 50ಕ್ಕೆ 6, 50ರಿಂದ 60ಕ್ಕೆ 3. ಅಥವಾ ಬಹುಲಕ ಕೇಳಿದ್ರು 10ರಿಂದ 20ಕ್ಕೆ 5, 20ರಿಂದ 30ಕ್ಕೆ 8, 30ರಿಂದ 40ಕ್ಕೆ 12, 40ರಿಂದ 50ಕ್ಕೆ 7, 50ರಿಂದ 60ಕ್ಕೆ 8 ಅಂತಕ್ಕಂಥದ್ದು ಇತ್ತು. ಇನ್ನು ಗ್ರಾಫ್ ಕ್ವಶನ್ ನೋಡಿ, ಚೆನ್ನಾಗಿ ಬಿಡಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷಾ ವಿಧಾನದಿಂದ ಬಿಡಿಸ್ರಿ. x + 3y = 6, x + y = 4. ಅಥವಾ ಈ ತ್ರಿಭುಜದ ಒಂದು ಕೋನ ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪವೇ ಅಂತ ಸಾಧಿಸಬೇಕು. ಅಥವಾ ಹೀಗೂ ಕೇಳ್ಬೋದು, ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅಂತ ಕೇಳಿದ್ದಾರೆ. ಇದು ಯಾರ್ದು ಪ್ರಮೇಯ? ಥೇಲ್ಸ್ ಥಿಯರಮ್ ಅಲ್ಲ, BPT, ಬೇಸಿಕ್ ಪ್ರೊಪೋರ್ಷನಲ್ ಥಿಯರಮ್ ಅಂತ ಕರೆಯೋದು. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ n ಪದಗಳ ಮೊತ್ತ Sn = 3n + 2. ಹಾಗಾದರೆ ಶ್ರೇಣಿಯ 20ನೇ ಪದ ಮೊದಲ 25 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಸಮುದ್ರ ಮಟ್ಟದಿಂದ ಕೊಟ್ಟಿದ್ದಾರೆ. ಸಮುದ್ರ ಮಟ್ಟದಿಂದ 50 ಮೀಟರ್ ಎತ್ತರದಿಂದ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಆ ಎರಡು ಹಡಗುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಇನ್ನು ಗೋಪುರದ ಮೇಲಿತ್ತು. ಈ ಡಯಾಗ್ರಾಮನ್ನು ನೋಡಿ. ಗೋಪುರದ ಪಾದದಿಂದ ಕಟ್ಟಡವೊಂದರ ಮೇಲ್ತುದಿಯ ಉನ್ನತ ಕೋನ 30 ಡಿಗ್ರಿ. ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನ 60 ಡಿಗ್ರಿ. ಹಾಗಾದ್ರೆ ಗೋಪುರ ಮತ್ತು ಕಟ್ಟಡಗಳು ಒಂದೇ ಸಮತಟ್ಟಾದ ನೆಲದ ಮೇಲೆ ಇದ್ದಾವೆ. ಗೋಪುರದ ಎತ್ತರ 50 ಮೀಟರ್ ಆದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಬೇಕು. ಇದು ಇಂಪಾರ್ಟೆಂಟ್ ಇದೆ. ಅಂದರೆ ಲಾಸ್ಟ್ 5 ಮಾರ್ಕರಲ್ಲಿ ನೋಡಿ 2 ಇದ್ದಾವೆ. 2ರಲ್ಲಿ ಒಂದಂತೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ, ಯಾಕಂದರೆ ಎರಡೂ ಕೂಡ ಅಷ್ಟು ಇಂಪಾರ್ಟೆಂಟೇ ಇದ್ದಾವೆ. ಎಸ್, ಫಸ್ಟ್ ನೋಡಿ, ಒಂದು ಘನಾಕೃತಿಯ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರಿನ ಮೇಲೆ ಶಂಕುವನ್ನು ಜೋಡಿಸಿದ ಆಕಾರದಲ್ಲಿ ಇದೆ. ಸಿಲಿಂಡರ್ ಮತ್ತು ಶಂಕುವಿನ ತ್ರಿಜ್ಯಗಳು 5 ಸೆಂಟಿಮೀಟರ್ಗೆ ಸಮ. ಸಿಲಿಂಡರಿನ ಎತ್ತರ 11 ಸೆಂಟಿಮೀಟರ್, ಘನಾಕೃತಿಯ ಒಟ್ಟು ಎತ್ತರ 23 ಸೆಂಟಿಮೀಟರ್ ಆದರೆ ಘನಾಕೃತಿಯ ಪಾರ್ಶ್ವ ವಿಸ್ತೀರ್ಣ ಮತ್ತು ಘನಫಲವನ್ನೇ ಕಂಡುಹಿಡಬೇಕು. ಅಥವಾ ಒಂದು ಘನ ಆಟಿಕೆಯು ಅರ್ಧಗೋಳದ ಮೇಲೆ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿದೆ. ಶಂಕುವಿನ ಎತ್ತರ 2 ಸೆಂಟಿಮೀಟರ್, ಪಾದದ ವ್ಯಾಸ 4 ಸೆಂಟಿಮೀಟರ್. ಹಾಗಾದರೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನೇರ ವೃತ್ತ ಪಾದ ಸಿಲಿಂಡರ್ ಆಟಿಕೆಯನ್ನು ಆವೃತ್ತಗೊಳಿಸಿದರೆ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಈ ಪ್ರಶ್ನೆಗಳನ್ನು ಸ್ವಲ್ಪ ಸಾಲ್ವ್ ಮಾಡಿ ಐಡಿಯಾ ಆದರೂ ಟ್ರಿಕ್ಸ್ ಆದರೂ ನೋಡಿಕೊಡ್ರಿ. ಖಂಡಿತವಾಗಿ ಪ್ಯಾಟರ್ನ್ ಸೇಮ್ ಇದೆ ಅಂತ ಹೇಳ್ತಾ ಮತ್ತೊಂದು ಪ್ರಶ್ನೆ ಪತ್ರಿಕೆ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.